ಯಾಕೆ ನೀವ್ ಹೇಳಿದ್ ನಾನ್ ನಂಬದ್ಮೇಲೆ ನಾನು ಹೇಳಿದ್ ನೀವು ನಂಬಬೇಕು ತಾನೆ? ಇಲ್ಲ ಅಂದ್ರೆ ನಮ್ ಕ್ರಿಯೇಟಿವಿಟಿಗೆ ಅವಮಾನ ಆಗುತ್ತೆ. ಶಿಪ್ಗೆ ಪೈರೇಟ್ಸ್ ಅಟ್ಯಾಕ್ ಮಾಡಿದ್ದಾರೆ. ಪೈರೇಟ್ಸ್? ಅವ್ರು ನಮ್ ಶಿಪ್ ಹೊಡೆಯಕ್ ಬಂದ್ರು. ನಮ್ ಶಿಪ್ ಒಂದು ಕೂರ್ತಾ ಇದ್ದಿಲ್ಲ. ನಿಜಕ್ಕೂ ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಸರ್. ಈಗ ಕೇಳ್ತೀರಿ ಸರ್, ಏನ್ ಸರ್ ಇದು ಗತ ವೈಭವ ಅಂದ್ರೆ? ಗತ ವೈಭವ ಅಂದ್ರೆ ಗತಿಸಿ ಹೋಗಿರೋ ವೈಭವಗಳು, ಪುನರ್ಜನ್ಮಗಳ ಕಥೆ. ಒಂದು ಸಮುದ್ರ ಮಂಥನ ಸಮಯದಲ್ಲಿ ದೇವಲೋಕದಲ್ಲಿ ಒಂದು ದೇವಿಕೆ ಮತ್ತು ರಾಕ್ಷಸರ ನಡೆಯುವ ಒಂದು ಪ್ರೇಮ ಕಥೆ. ಕರಾವಳಿ ತೀರದಲ್ಲಿ ನಡೆಯೋ, ನಿಮ್ಮೂರಲ್ಲಿ ನಡೆಯೋ ಒಂದು ದ್ವೀಪಗಳ ಮಧ್ಯೆ ನಡೆಯೋ ಒಂದು ಪ್ರೇಮ ಕಥೆ. ಅದ್ ಬಿಟ್ಟು ಪೈರೇಟ್ಸ್ ಆಫ್ ಕೆರಿಬಿಯನ್ ಸ್ಟೈಲ್ ಒಂದು ಕಥೆ. ಸೊ ಈ ರೀತಿ ಬೇರೆ ಬೇರೆ ವಿಷಯಗಳನ್ನ ಒಂದು ಸಿನಿಮಾದಲ್ಲಿ ಸೇರಿಸಿರುವಂತ ಒಂದು ಲವ್ ಸ್ಟೋರಿನ ಅಥವಾ ಎಲ್ಲಾ ರೀತಿ ಅಡಕವಾಗಿದೆ. ನಾವು ಒಂದೇ ಟಿಕೆಟ್ ಅಲ್ಲಿ 4 ಸಿನಿಮಾ ತೋರಿಸ್ತೀವಿ, ದಯವಿಟ್ಟು ಬಂದ್ ನೋಡಿ. ನೀವು 4 ಸಿನಿಮಾ ನೋಡೋದ್ ಬೇಕಾಗಿಲ್ಲ, 4 ಸಿನಿಮಾನ ಒಂದೇ ಸಿನಿಮಾದಲ್ಲಿ ನೋಡ್ಬೋದು. ಅದೇ ಗತ ವೈಭವ ಚಿತ್ರದಲ್ಲಿ ಸೂಪರ್ ಆಗಿದೆ ಸರ್, ಟ್ರೈಲರ್ ಸೂಪರ್ ಆಗಿದೆ. ಅಂಡ್ ದುಷ್ಯಂತ್ ಅವರೇ, ಹೇಗಿದ್ದೀರಾ? ನಮಸ್ಕಾರ ಪೀಣ್ಯ, ಹೇಗಿದ್ದೀರಾ? ಟ್ರೈಲರ್ ಇಷ್ಟ ಆಯ್ತಾ? ಬಹಳ ಖುಷಿ ಆಗ್ತಿದೆ. ನಾವೀಗ ಯಾವ್ದಿದು ಇಲ್ಲಿ ಕರ್ಕೊಂಡ್ ಬರ್ತಿದ್ರಲ್ಲ ಗೊತ್ತಾಗ್ತಿಲ್ಲ, ಎಲ್ಲಿ ಹೋಗ್ತಿದೀವಿ, ಎಲ್ಲಿ ಬರ್ತಾ ಇದೀವಿ, ಏನ್ ನಡೀತಿದೆ ಅಂತ. 1498ರಲ್ಲಿ ವಾಸ್ಕೋಡಗಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯುವಂಥದ್ದು. ಅದಾದ ನಂತರ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಕರಾವಳಿ ಕರ್ನಾಟಕ ಭಾಗದಲ್ಲಿ ಒಬ್ಬ ಕಂಬಳ ವೀರನ ಕಥೆ ಮತ್ತು ಆತನ ಒಂದು ಪ್ರೇಮ ಕಾವ್ಯ, ಇದೆಲ್ಲದೂ ಪ್ರಸ್ತುತ ಇವತ್ತಿಗೆ ಕನೆಕ್ಷನ್ ಇದೆ, ಸಂಬಂಧ ಇದೆ ಅನ್ನುವಂಥದ್ದು ಗತವೈಭವದ ಕಥೆಯ ಸಾರಾಂಶ. 4 ಬೇರೆ ಬೇರೆ ಜನ್ಮಗಳ ಕಥೆ, ಇದು ಪುನರ್ಜನ್ಮದ ಕಥೆ. ಈ ರೀತಿಯ ಒಂದು ಕಥೆಯನ್ನ ಕನ್ನಡದ ಜನ ಈ ಹಿಂದೆ ನೋಡಿಲ್ಲ. ನಾವು ಹೈದರಾಬಾದ್ ನಲ್ಲಿ, ತೆಲುಗಿನಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಭೇಟಿ ಕೊಡಬೇಕಾದ್ರೆ ಕನ್ನಡದಲ್ಲಿ ಒಂದು ಪ್ರಯೋಗ ನಡೆದಿದೆ. ಕನ್ನಡ ಚಿತ್ರ ಈ ರೀತಿ ಬರ್ತಾ ಇದೆ ಅಂತ ಅಲ್ಲೆಲ್ಲ ತುಂಬಾ ಉತ್ಸುಕರಾಗಿ ಜನ ಕಾಯ್ತಿದ್ದಾರೆ ಮತ್ತು ಬಹಳ ಪ್ರೀತಿ ತೋರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಕನ್ನಡಿಗರು ನಮ್ಮ ಜೊತೆ ನಿಂತ್ಕೋಬೇಕು ಅಂತ ನಾನು ನಿಮ್ಗೆ ಕೇಳ್ಕೊಂತ ಇದ್ದೀನಿ. ಈ ಕಥೆಯನ್ನ ಮೊದಲು